ಆದಿತ್ಯ, ಬೇಕಾದರೆ ಮಗುನ ಕರ್ಕೊಂಡು ಹೊರಗಡೆ ಗಾಳಿಗೆ ಹೋಗು, ಸ್ವಲ್ಪ ಆಟ ಆಡಿಸು, ನಿನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಕರ್ಕೊಂಡು ಹೋಗಿ ಭಾವ. ಪುಟ, ನಾನು ನೀನು ಆಚೆ ಹೋಗೋಣ. ಬಾ, ಗಾಳಿಗೆ ಹೋಗಿ ಆ ಕಡೆ ಎಲ್ಲ ನೋಡ್ಕೊಂಬರೋಣ. ಬರೋ ಯಜಮಾನ್ ಕಾಯ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟಿಲ್ಲ, ಬರ್ತಾರೆ ಒಳಗೆ ನಡಿ. ನೀನು ಯಜಮಾನ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲಪ್ಪ. ಪುಟಿ, ಇಲ್ಲಿ ನೋಡು ಅಮ್ಮ ತಾತ. ಯಜಮಾನ್ರೆ, ಮಗುನ್ ಕರ್ಕೊಂಡ್ ಬಂದ್ಬಿಟ್ರಾ? ಅಲ್ಲ ಯಜಮಾನ್ರಿ, ಹೇಳ್ದೆ ಕೇಳ್ದೆ ಎತ್ಕೊಂಡ್ ಬಂದ್ಬಿಟ್ರ ಮಗುನ? ಅಯ್ಯೋ ಇಲ್ಲ, ಜನನಿನೇ ಕೊಟ್ಲು. ಅಪ್ಪನೂ ಹೇಳಿದ್ರು ಮಗುನ ಹಾಗೆ ಸುತ್ತಾಡಿಸ್ಕೊಂಬಾ, ಹಾಗೆ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ. ಅದಕ್ಕೆ ಸುಯಿ ಅಂತ ನಮ್ಮ ಮಗಳು ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ಪಾರು, ಇದೊಂದು ಅರ್ಧ ಗಂಟೆ ಅಂತೂ ನಮ್ಮ ಮಗಳ ಜೊತೆ ನಾವು ಕಾಲ ಕಳಿಬೋದು. ಒಳಗೆ ಕರ್ಕೊಂಡು ಹೋಗೋಣ. ಬಾ, ಒಳಗೆ ಹೋಗೋಣ. ಮೇಲೆ ಏನಪ್ಪ ಇದು? ಆವತ್ತು ಬರೀ ಕೈನಲ್ಲಿ ಬಂದಿದ್ದೆ, ಇವತ್ತು ನಿನ್ನ ಮಗಳು ನಿನ್ನ ಕೈನಲ್ಲಿದ್ದಾಳೆ. ನನ್ನ ಮೊಮ್ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಇದೇ ಮೊದಲನೇ ಸಲ ನಮ್ಮ ಮನೆ ಒಳಗೆ ಬರ್ತಾ ಇರೋದು. ಅದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ. ಬಲಗಾಲ ಇಟ್ಟು ಒಳಗಡೆ ಬನ್ನಿ. ಒಳಗಡೆ ಹೋಗೋಣ. ಒಂದು ನಿಮಿಷ. ಏನು ಯಜಮಾನ್ರೆ? ನಮ್ಮ ಮಗಳನ್ನ ಮೊದಲನೇ ಸತಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಗಳು ಬಲಗಾಲಿಟ್ಟು ಒಳಗೆ ಕರ್ಕೊಂಡು ಹೋಗೋಣ. ನನಗೆ ಡ್ಯೂಟಿಗೆ ಹೊರಡೋದಕ್ಕೆ ಟೈಮ್ ಆಯಿತು. ನಾನು ಸ್ವಲ್ಪ ಮಗುನ ಮುತ್ತಾಡೋದಕ್ಕೆ ಅವಕಾಶ ಸಿಗ್ಬೋದಾ? ಅಲ್ಲ, ನಾನು ಯಾರು ಗೊತ್ತಾಯ್ತಾ? ನಿಮ್ಮ ತಾತ. ಹೇಳು ತಾತ, ಹೇಳು ತಾತ.
ಅಪ್ಪ ಮಗು ಮಾತಾಡೋ ಸಮಯ ಬಂದಾಗ ಖಂಡಿತ ನಿನ್ನ ತಾತ ಅಂತ ಕರೆಯುತ್ತೆ. ಅದು ಹೇಗಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ? ಈ ಮಗು ಮಾತು ಬಂದಾಗ ಇದು ನಿಂದೆ ಅಂತ ಹೇಳ್ತೀಯಾ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಪ್ಪ. ಆದ್ರೆ ಜನನಿ ನಿನ್ನನ್ನು ಅಪ್ಪ ಅಂತ ತಾನೇ ಕರೆಯೋದು. ಮಗು ಕೈಲಿ ನಿನ್ನನ್ನು ತಾತ ಅಂತ ಕರೆಸ್ತಾಳೆ. ಆ ನಂಬಿಕೆ ನನಗಿದೆ. ನನ್ನ ಮೈದ್ನ ಕೂಡ ಅಪ್ಪ, ಅದಕ್ಕೆ ಹಾಗಂದೆ. ದೊಡ್ಡ ಯಜಮಾನ್ರೆ, ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದೆ ನನ್ನ ಮಗಳ ಮನಸ್ಸು ನೋವಾಗುತ್ತಾರೆ, ಏನಾದರೂ ಮಾತಾಡ್ತೀನಿ. ಕೆಲ್ಸಕ್ಕೆ ಗೊತ್ತಾಗುತ್ತೆ. ತಗೊಳ್ಳಿ ಮಗುನ. ಬರ್ತೀನಿ. ಬಾರು, ಮನೆ ಅಂದಮೇಲೆ ಈ ಥರ ಮಾತುಗಳು, ಸಂದರ್ಭಗಳು ಎಲ್ಲ ಕಾಮನ್. ಇವಾಗ ಮಗುಗೆ ಹಾಲು ಕುಡಿಸು, ತಗೋ. ಯಾವುದೇ ಕಾರಣಕ್ಕೂ ನನ್ನ ಮಗು ನನ್ನ ಮೇಲೆ ಅವಲಂಬನೆ ಆಗೋದು ಬೇಡ. ಅವಳು ಜನನಿ ಮಗುವಾಗೆ ಬೆಳೀಲಿ. ಜನನಿಗೆ ಎದೆ ಹಾಲು ಬರೋ ಥರ ನಾಟಿ ಔಷಧಿ ಮಾಡಿಕೊಡ್ತಾ ಇದ್ದೀನಿ. ಇನ್ಮೇಲಿಂದ ನನ್ನ ಮಗಳಿಗೆ ನಾನು ಹಾಲು ಕುಡಿಸಲ್ಲ ಯಜಮಾನ್ರೆ. ಹಾಗೆ ನೀವು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ಇದೀಗ ಜನನಿ ಮಗು. ಈ ಮಗುನ ನೀವು ಹಚ್ಕೋಬಾರ್ದು. ಹಚ್ಕೊಂಡ್ರೆ ಕಳೆದ ಸಲ ನಾನು ಅನುಭವಿಸಿದ ನೋವೇ ನೀವು ಅನುಭವಿಸ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಕಂದ, ಮೊದಲನೇ ಸತಿ ಮನೆಗೆ ಬಂದಿದ್ಯಾ? ಇನ್ನು ಖಾಲಿ ಹೋಟೆಲ್ ಕಟ್ಸೋಕ್ಕಾಗತ್ತಾ? ನಿಮ್ಮಮ್ಮ ಮನ್ಸು ಮಾಡಿಲ್ಲ ಅಂದ್ರೇನಂತೆ? ನಿಮ್ಮಪ್ಪ ಇಲ್ವಾ? ಐಡಿಯಾ ಮಾಡ್ತೀನಿ. ಜನನಿ, ನೀನಂತೂ ದೇವಸ್ಥಾನಕ್ಕೆ ಬಾ ಅಂದ್ರೆ ನಾನು ಇನ್ನೊಂದು ದಿನ ಬರ್ತೀನಿ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದೆ. ಅದಕ್ಕೆ ನಾನೇ ದೇವಸ್ಥಾನಕ್ಕೆ ಹೋಗಿ ನನ್ನ ಮೊಮ್ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತಗೊಂಡ್ ಬಂದಿದ್ದೀನಿ. ಹಾ, ಎಲ್ಲಿ ನನ್ನ ಮೊಮ್ಮಗಳು ಏನ್ ಮಾಡ್ತಿದ್ದಾಳೆ? ಹಾ, ಅರೆ ಜನನಿ, ನನ್ನ ಮೊಮ್ಮಗಳು ಎಲ್ಲಿ? ಆದಿಭಾವ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ? ಇಲ್ಲೇ ಹೊರಗಡೆ ಆಟಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಚಿಕ್ಕಮ್ಮ. ಅಲ್ಲ, ನಾನು ಈಗ ತಾನೇ ಆಚೆ ಕಡೆಯಿಂದಾನೇ ಬರ್ತಾ ಇದ್ದೀನಿ. ಅಲ್ಲೆಲ್ಲೂ ಆದಿತ್ಯ ಆಗ್ಲಿ ಮಗು ಆಗ್ಲಿ ಎಲ್ಲೂ ನನ್ನ ಕಣ್ಣಿಗೆ ಬೀಳಿಲ್ವಲ್ಲ. ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಪೂಸಿ ಹೊಡೆದು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೇನೋ. ಇರ್ಬೋದು. ಮಗುನ ಪಾರ್ವತಿ ಅಕ್ಕಂಗೆ ತೋರ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಮಗು ಜೊತೆ ಸ್ವಲ್ಪ ಆಟ ಆಡಿ ಮುದ್ದಾಡಿ ಆಮೇಲೆ ಕರ್ಕೊಂಡು ಬರ್ತಾರೆ ಬಿಡಿ. ಇಷ್ಟು ದಿನ ಇಲ್ಲದೆ ಇರೋ ಈ ಹೊಸ ವರ್ಷನ ಈ ಆದಿತ್ಯ ಏನೋ ಶುರು ಹಚ್ಕೊಂಡಿದ್ದಾನಲ್ಲ. ಯಾಕೋ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನಿಸ್ತಿದೆ. ಇದನ್ನ ಬೆಳೆಯಕ್ಕೆ ಬಿಡ್ಲೇಬಾರ್ದು, ಚೂಟ್ ಆಗ್ಬೇಕು. ನೋಡಮ್ಮ, ನಾನು ಈಗಲೇ ಹೋಗಿ ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಬರ್ತೀನಿ. ಚಿಕ್ಕಮ್ಮ ನಿಂತ್ಕೊಳ್ಳಿ. ಆದಿಭಾವ ಕರ್ಕೊಂಡು ಹೋಗಿರೋ ಮಗು ನಿಮಗೆ ಮೊಮ್ಮಗು ಆಗಿರ್ಬೋದು, ಆದ್ರೆ ನನಗೆ ನನ್ನ ಮಗು, ನಾನು ಹೆತ್ತ ಮಗು. ನಾನೇ ಇಷ್ಟು ರಿಲ್ಯಾಕ್ಸ್ ಆಗಿರ್ಬೇಕಾದ್ರೆ ನೀವ್ಯಾಕೆ ಹೀಗಾಡ್ತಾ ಇದ್ದೀರಾ? ಯಾರು ಮೂರನೇವರಲ್ಲ ನಮ್ಮ ಮಗುನ ಕರ್ಕೊಂಡು ಹೋಗಿರೋದು ಆದಿಭಾವ. ಕಳ್ದೋಗಿರೋ ಮಗುನ ಹುಡುಕಿ ನನ್ನ ಕೈಗೆ ತಂದಿಟ್ಟಿದ್ದಾರೆ ಆದಿಭಾವ. ಅಂತವ್ರು ಇವತ್ತು ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ ಮಗು ಜೊತೆ ಆಟಾಡಿ ವಾಪಸ್ ಕರ್ಕೊಂಡು ಬರ್ದೇ ಇರ್ತಾರ? ನೀವು ಮಿತ್ತವ್ರು ಎಲ್ರಿಗೂ ಪ್ರಸಾದ ಕೊಟ್ಬಿಟ್ಟು ಬನ್ನಿ. ಅಷ್ಟರಲ್ಲಿ ಆದಿಭಾವ ಮಗುನ ಕರ್ಕೊಂಡು ಬರ್ದೇ ಇದ್ರೆ ನನ್ನ ಕೇಳಿ. ಪುಟ್ಟ, ಹಾಲು ತಣ್ಣಗಾದ್ಮೇಲೆ ನಿನಗೆ ಹಾಲು ಕುಡಿಸ್ತೀನಿ, ಸರಿನಾ? ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ನನ್ನ ಮಗಳಿಗೆ ಹಾಲು ಬಿಸಿ ಮಾಡಿದ್ನಲ್ಲ, ಅದನ್ನ ತಣ್ಣಗೆ ಮಾಡ್ತಾ ಇದ್ದೀನಿ. ನಾವು ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಇದೇ ತರ ಹಸುವಿನ ಹಾಲನ್ನ ಬಾಟ್ಲಲ್ಲಿ ಕೊಡ್ತಾ ಇದ್ದೆ ಅಲ್ವ ವಿದ್ಯಾ ಪುಟಿ? ಇದೆಲ್ಲ ಯಾಕೆ ಯಜಮಾನ್ರೆ? ಅರ್ಸನ್ ಕೋಟೆಲಿ ನಿಮ್ ಮಗಳಿಗೆ ಹಾಲು ಕುಡಿಸ್ದೇ ಇರ್ತಾರಾ?
ಈಗ ನೀನು ಹೇಳ್ತಾ ಇರೋದು ನಮ್ಗೆ ಯಾವುದು ಕೇಳಿಸ್ತಾ ಇಲ್ಲ ಅಲ್ವಾ ಪುಟ್ಟಮ್ಮ? ನೋಡ್ಪಾರು, ಕೊನೆ ಸತಿ ಹೇಳ್ತಾ ಇದ್ದೀನಿ. ಆಮೇಲೆ ತಾಯಿ ಕಣ್ಮುಂದೆ ಇದ್ರು ಹಸುವಿನ ಹಾಲನ್ನ ಹೇಗೆ ಕುಡಿಸ್ಬಿಟ್ರು ಅಂತ ನೊಂದ್ಕೋಬಾರ್ದು. ಈಗಲೂ ನಿನ್ನ ಕಣ್ಮುಂದೆನೇ ನಿನ್ನ ಮಗಳಿದ್ದಾಳೆ, ಯೋಚನೆ ಮಾಡು. ಇಷ್ಟು ಕಲ್ಮನ್ಸ್ ಮಾಡ್ಕೋಬೇಡ ಪಾರು. ನೀನು ಈ ಥರ ಮಾಡೋದ್ರಿಂದ ಬರೀ ನೀನು ಮಾಡ್ಕೊಳ್ತಿರೋ ವಂಚನೆ ಅಲ್ಲ ಇದು, ನಮ್ಮ ಮಗಳಿಗೆ ಮಾಡ್ತಾ ಇರೋ ಅನ್ಯಾಯ. ನಮ್ಮ ಮಗಳು ಹಸುವಿನ ಹಾಲಿಗೆ ಅಡ್ಜಸ್ಟ್ ಆದರೂ ಅದು ಹೆತ್ತು ತಾಯಿ ಹಾಲಿಗೆ ಸಮ ಆಗಲ್ಲ ಅಲ್ವಾ ಪಾರು? ಜನನಿಗೆ ಹಾಲಿನ ಸಮಸ್ಯೆ ಸರಿ ಹೋದ್ಮೇಲೆ ಅವಳೇ ಕುಡಿಸ್ಲಿ, ಯಾರು ಬೇಡ ಅಂತಾರೆ. ಆದರೆ ಅಲ್ಲಿವರೆಗಾದರೂ ಇಂಥ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಮಗಳಿಗೆ ನೀನು ಹಾಲು ಕೊಡಬೇಕಲ್ವ ಪಾರು? ಸರಿ ಬಿಡು, ಇನ್ನಿನ್ನ ಬಲವಂತ ಮಾಡಲ್ಲ. ಪುಟಿ ತಗೋ ಕುಡಿ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ಥರ ಪ್ರೀತಿಯಲ್ಲಿ, ಅರಸು ಹಸು ಥರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವಾಯ ದೇಹ. ಯಜಮಾನ್ರ, ಮಗುನ ಕರ್ಕೊಂಬಂದು ತುಂಬ ಹೊತ್ತಾಯ್ತು, ಜನನಿ ಕಾಯ್ತಾ ಇರ್ತಾಳೆ. ತಗೊಳ್ಳಿ, ಮಗುನ ಕರ್ಕೊಂಡು ಹೋಗ್ಕೊಡಿ. ಹಾಗೆ ಪದೇ ಪದೇ ಮಗುನ ಕರ್ಕೊಂಡು ಬರೋ ಅಭ್ಯಾಸ ಮಾಡ್ಕೋಬೇಡಿ ಯಜಮಾನ್ರೆ. ಸರಿ ಪುಟಿ, ಹೊಡೋಣ. ಇಲ್ಲಿ ಅಮ್ಮಂಗೆ ಬಾಯ್ ಹೇಳು. ಬಾಯ್. ಇಲ್ಲಿ ಸರಿಪ್ಪ, ನಾನು ಹೋಗಿ ಬರ್ತೀನಿ. ಜನನಿ, ಮನೇಲಿರೋ ಕೆಲಸದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನೇ ಹೋಗಿ ಪ್ರಸಾದ ಕೊಟ್ಟು ಬಂದಾಯ್ತು. ಎಲ್ಲಿ ನನ್ನ ಮೊಮ್ಮಗಳನ್ನ ಕೊಡಮ್ಮ, ನಾನು ಸ್ವಲ್ಪ ಅವಳನ್ನ ಎತ್ಕೊಂಡು ಮುದ್ದಾಡ್ತೀನಿ. ಯಾಕಮ್ಮ ಹೀಗೆ ನೋಡ್ತಾ ಇದೀಯಾ? ಅಯ್ಯೋ, ಎಲ್ಲಿ ನಿನ್ ಮಗು ಈಗಲೂ ರೂಮಲ್ಲಿ ಕಾಣಿಸ್ತಾ ಇಲ್ಲ? ಯಾಕೆ ನಿಮ್ಮ ಆದಿತ್ಯ ಭಾವ ಮಗುನ ಇನ್ನೂ ವಾಪಸ್ ತಂದು ಕೊಡ್ಲಿಲ್ವಾ? ಅಯ್ಯೋ, ನಾನೊಬ್ಳು ದಡ್ಡಿ, ನೀನ್ ಬೇರೆ ಅಷ್ಟೊಂದು ವಿಶ್ವಾಸದಲ್ಲಿ ಹೇಳಿದ್ದೆ. ನೀವು ಮಿದ್ದವ್ರೆಲ್ರಿಗೂ ಹೋಗಿ ಪ್ರಸಾದ ಕೊಟ್ಟು ಬರೋಷ್ಟರಲ್ಲಿ ನಮ್ಮ ಆದಿತ್ಯ ಭಾವ ಮಗುನ ವಾಪಸ್ ತಂದು ಕೊಡದೆ ಇದ್ರೆ ಕೇಳಿ ಅಂತ. ನಾನು ಹಾಗೆ ಆಗಿರುತ್ತೆ ಅಂತ ಅನ್ಕೊಂಡ್ ಬಂದೆ. ಆದ್ರೆ ಚಿಕ್ಕಮ್ಮ, ಆದಿಭಾವ ಮಗುನ ಇನ್ನೂ ಕರ್ಕೊಂಡು ಬಂದಿಲ್ಲ ಅಂತ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ದೀರಲ್ಲ, ನಿಮ್ಮ ಮಗಳಿಗೆ ಹೀಗೆ ವ್ಯಂಗ್ಯ ಮಾಡ್ತಿದ್ದೀರಾ ನೀವು?
ಆಗ್ಲಾದ್ರೂ ನಿನಗೆ ನನ್ನ ಚಿಂತೆ ಅರ್ಥ ಆಗ್ಬೋದೇನೋ ಅಂತ. ಈಗ ಚಿಂತೆ ಮಾಡುವಂಥದ್ದು ಏನಾಗಿದೆ ಅಂತ? ಅಲ್ಲಮ್ಮ ಜನನಿ, ನಿನ್ನ ಮಗುನ ಕರ್ಕೊಂಡು ಹೋಗಿ ಎಷ್ಟು ಹೊತ್ತಾಯ್ತು, ಇನ್ನೂ ನಿಮ್ಮ ಭಾವ ಮಗುನ ಮನೆ ಕರ್ಕೊಂಡ್ ಬರ್ಲಿಲ್ವಲ್ಲ ಅಂತ ನಿನಗೆ ಚಿಂತೆ ಶುರು ಆಗ್ಲಿಲ್ವಾ? ನಿಜ ಹೇಳು. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ನಿನ್ನ ಮಗುನ ನೀನು ನೋಡ್ಲಿಲ್ಲ ಅಂದ್ರೆ ನೀನೇ ಚಿಕ್ಕ ಮಗು ತರ ಕಣ್ ತುಂಬಿಸ್ಕೋತೀಯ. ಅದು ನನಗೆ ಚಿಂತೆ. ನೋಡಮ್ಮ ಜನನಿ, ಪಾರ್ವತಿ ಮತ್ತೆ ಆದಿತ್ಯನ ಕಷ್ಟನ ನಾನು ಅರ್ಥ ಮಾಡ್ಕೋತೀನಿ. ಪಾಪ ಅವರು ಮಗುನ ಕಳ್ಕೊಂಡಿದ್ದಾರೆ. ಅದಕ್ಕೆ ನಿನ್ ಮಗುನ ನೋಡಿ ಅವರು ಆ ನೋವನ್ನ ಮರಿಬೋದೇನೋ. ಆದ್ರೆ ಆ ನೋವನ್ನ ಮರೆಯೋದಕ್ಕೆ ಮಗುನ ಅವ್ರ ಮನೆಗೆ ಯಾಕಮ್ಮ ಕರ್ಕೊಂಡು ಹೋಗ್ಬೇಕು? ಸೀದಾ ಇಲ್ಲಿಗೆ ಬಂದು ಒಂದೆರಡು ನಿಮಿಷ ಮಗುನ ನೋಡಿ ಮುದ್ದಾಡಿ ಹೋದ್ರೆ ನಾವೇನ್ ಬೇಡ ಅಂತಿದ್ವಾ? ಇನ್ನು ಅವ್ರಿಗಂತೂ ಮಕ್ಕಳಾಗಲ್ಲ. ನಿನ್ ಮಗುನೇ ಅವ್ರ ಮಗು ಮಾಡ್ಕೋಬೇಕು ಅನ್ನೋ ಹುನ್ನಾರ ಇರಬೇಕು. ಚಿಕ್ಕಮ್ಮ, ನೀವು ಏನೇನೋ ಮಾತಾಡಬೇಡಿ. ಆ ಉದ್ದೇಶ ಪಾರ್ವತಿ ಅಕ್ಕಂಗೆ ಇದ್ದಿದ್ರೆ ನನಗೆ ಹಾಲು ಬರೋ ಥರ ಕಷಾಯ ಯಾಕೆ ಮಾಡ್ಕೊಡ್ತಿದ್ರು? ಅವಳು ಕೂಡ ಔಷಧಿ ತಗೊಂಡು ನಿನಗೆ ಹಾಲು ಬರೋ ವೇಳೆಗೆ ನಿನ್ ಮಗುನೇ ಅವ್ರ ಕೈವಶ ಮಾಡ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತೀಯಾ? ನಿನ್ನ ಈ ಮುಗ್ಧತೆನೆ ಅವರು ದುರುಪಯೋಗ ಮಾಡ್ಕೊಳ್ತಾ ಇರೋದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಕಂದ. ನಿನಗೆ ಅರ್ಥ ಆಗೋ ವೇಳೆಗೆ ನನ್ನ ಮೊಮ್ಮಗು ನಿನ್ ಕೈ ಬಿಟ್ಟು ಹೋಗಿರತ್ತಷ್ಟೇ. ನಾನು ಈಗಲೇ ಪಾರ್ವತಿಗೋ ಆದಿತ್ಯಂಗೋ ಫೋನ್ ಮಾಡಿ ಈ ಕ್ಷಣ ನನ್ನ ಮೊಮ್ಮಗಳನ್ನ ಕರ್ಕೊಂಬನ್ನಿ ಅಂತ ಹೇಳ್ಬಿಡ್ತೀನಿ. ಬೇಡ ಚಿಕ್ಕಮ್ಮ, ನೀವು ಫೋನ್ ಮಾಡಿದ್ರೆ ಪಾಪ ಅವ್ರು ತಪ್ಪು ತಿಳ್ಕೊತಾರೆ. ಮಗುನ ನೋಡಿ ತುಂಬ ಹೊತ್ತಾಯಿತು, ನನಗೂ ಮಗು ನೋಡಬೇಕು ಅನ್ನಿಸ್ತಿದೆ. ನಾನೇ ಅವ್ರ ಮನೆಗೆ ಹೋಗಿ ಮಗುನ ಕರ್ಕೊಂಡು ಬರ್ತೀನಿ. ಸರಿ ನಡಿ, ನಾನು ನಿನ್ನ ಜೊತೆಗೆ ಬರ್ತೀನಿ. ಬೇಡ ಬೇಡ, ನೀವು ಅಲ್ಲಿಗೆ ಬರ್ತೀರಾ, ಏನೋ ಮಾತಾಡ್ತೀರಾ, ಅದರಿಂದ ಅವ್ರಿಗೆ ಬೇಜಾರಾಗುತ್ತೆ. ಇದೆಲ್ಲ ಬೇಕಾ? ನೀವು ಬರೋದು ಬೇಡ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಇವಾಗ ನಾನು ಇನ್ನೂ ಜನನ ಹತ್ರ ಬಿಡ್ತೀನಿ, ಆದರೆ ಆದಷ್ಟು ಬೇಗ ನಿನ್ನ ಅಮ್ಮನ ಹತ್ರ ವಾಪಸ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಏನು ದೊಡ್ಡ ಯಜಮಾನ್ರೆ, ಮಗುನ ಕರ್ಕೊಂಡು ಎಲ್ಲೋ ಹೊರಗಡೆ ಹೊರಟಾಗಿದೆ. ಮಗುಗೆ ಶಾಪಿಂಗ್ ಮಾಡ್ಸೋದಕ್ಕಾ? ಹೌದಲ್ವಾ, ನನ್ನ ಮಗಳನ್ನ ಕರ್ಕೊಂಡು ನಾನು ಶಾಪಿಂಗ್ ಯಾಕೆ ಹೋಗ್ಬಾರ್ದು? ಹೌದು ರಮೇಶಣ್ಣ. ಅಲೋ ಪುಟಿ, ನಾನು ನೀನು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸರಿ ದೊಡ್ಡ ಯಜಮಾನ್ರೆ, ಒಳ್ಳೇದಾಗಲಿ. ಪುಟ, ನಾನು ನೀನು ಶಾಪಿಂಗ್ ಹೋಗೋಣ, ನಿನಗೇನೇನು ಬೇಕೋ ನಾನೆಲ್ಲ ಕೊಡಿಸ್ತೀನಿ, ಸರಿನಾ? ಈ ಚಿಕ್ಕಮ್ಮ ಒಬ್ರು ಸುಮ್ಮನೆ ಏನೇನೋ ಹೇಳಿ ಟೆನ್ಷನ್ ಆಗೋ ಥರ ಮಾಡ್ತಾರೆ. ಏನೋ ಆದಿಭಾವ ಪಾರ್ವತಿ ಅಕ್ಕ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿಬಿಡ್ತಾರೆ ಅಂತಾರ ಮಾತಾಡ್ತಾರೆ. ಪಾಪ, ಇದ್ರಲ್ಲಿ ಚಿಕ್ಕಮ್ಮನ ತಪ್ಪು ಏನೂ ಇಲ್ಲ. ಪ್ರತಿ ಕ್ಷಣ ನಾನು ಖುಷಿಯಾಗಿರಲಿ ಅಂತಾನೆ ಅವ್ರು ಹೀಗೆಲ್ಲ ಮಾತಾಡೋದು. ಇಂಥ ಚಿಕ್ಕಮ್ಮ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಬೇಗ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದು ನೋಡಿ ನಿನ್ನ ಮೊಮ್ಮಗಳನ್ನ ಅಂತ ಚಿಕ್ಕಮ್ಮನ ತೊಡೆ ಮೇಲೆ ಇಡಬೇಕು. ಯಜಮಾನ್ರು ಭಾವುಕರಾಗಿ ಮಾತಾಡಿದ ತಕ್ಷಣ ನನಗೆ ಮನಸ್ಸು ಕರ್ಗಿ ಹಾಲು ಕುಡಿಸ್ಬಿಟ್ಟೆ. ಮತ್ತೆ ಈ ಥರ ನಾನು ಮಾಡಬಾರ್ದು. ಹೇಗಿದ್ರು ಜನನಿಗೆ ಹಾಲು ಬರೋದಕ್ಕೆ ನಾನು ಕಷಾಯ ಮಾಡಿಕೊಡ್ತಾ ಇದ್ದೀನಲ್ಲ, ಅವಳ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ. ಈಗ ನಾನು ಮತ್ತೆ ಮಗುಗೆ ಹಾಲು ಕುಡಿಸೋದು, ಆ ಜನನಿಗೆ ಗೊತ್ತಾಗಿ ಇನ್ನೊಂದು ಹೊಸ ಸಮಸ್ಯೆ ಹುಟ್ಕೊಳ್ಳೋದು, ಈ ಥರ ಆಗಬಾರ್ದು. ಇದಕ್ಕೆಲ್ಲ ಒಂದು ಪರಿಹಾರ ಸಿಗಬೇಕು ಅಂತಂದರೆ ಯಜಮಾನ್ರು ವಿದ್ಯಾಪುಟ್ಟಿನ ಮನೆಗೆ ಕರ್ಕೊಂಡು ಬರೋದನ್ನು ನಾನು ತಡಿಬೇಕು. ಭಾವ, ಭಾವ, ಭಾವ. ಜನನಿ, ಅಕ್ಕ, ನನ್ನ ಮಗು ಎಲ್ಲಿ? ಈಗ ತಾನೇ ಯಜಮಾನ್ರು ಅರಸನಕೋಟೆ ಕರ್ಕೊಂಡು ಹೋದ್ರಲ್ಲ. ಅರಸನಕೋಟೆ ಕರ್ಕೊಂಡು ಬಂದ್ರ? ಇಲ್ಲ ಅಕ್ಕ, ಭಾವ ಮಗುನ ಕರ್ಕೊಂಡು ಅಲ್ಲಿಗೆ ಬಂದಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಭಾವ ಅರಸನಕೋಟೆಗೆ ಬಂದಿದ್ರು. ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡು ಅಂತ ಮಾವನೇ ಮಗುನ ಕೊಟ್ಟು ಕಳಿಸಿದ್ರು. ನಾನು ಹೂ ಅಂತ ಹೇಳಿದ್ದೆ.
ಇಷ್ಟೊತ್ತಾದರೂ ಭಾವ ಮಗುನ ಕರ್ಕೊಂಡು ಬರಲಿಲ್ವಲ್ಲ ಅಂತ ನಾನೇ ಮಗುನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅಲ್ಲ ಅಕ್ಕ, ಭಾವ ಮಗುನ ಕರ್ಕೊಂಡು ಅರಸನ್ ಕೋಟೆಗೆ ಬರ್ತಾ ಇದ್ದಿದ್ರೆ ನಾನು ಬರೋ ದಾರಿಲಿ ಅವ್ರು ಕಾಣಿಸ್ಬೇಕಾಗಿತ್ತಲ್ವಾ? ಜನನಿಗೆ ಗಾಬರಿ ಆಗ್ಬೇಡ, ಇರು, ನಾನು ಫೋನ್ ಮಾಡ್ತೀನಿ, ಇರು. ಅಕ್ಕ, ಭಾವನ್ ಫೋನ್ ಮನೇಲಿ ರಿಂಗ್ ಆಗ್ತಾ ಇದೆ. ಫೋನ್ನ ಮನೇಲೆ ಬಿಟ್ಟು ನನ್ನ ಮಗುನ ಕರ್ಕೊಂಡು ಭಾವ ಎಲ್ಲಿಗೆ ಹೋದ್ರು? ಜನ್ನಿ, ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ನಿಮ್ಮ ಭಾವಂಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಿನಗೆ ಗೊತ್ತು ತಾನೆ. ಮಗುನ ಎತ್ಕೊಳ್ಳೋದಕ್ಕೂ ನಿಮ್ಮ ಭಾವ ನಿನ್ನ ಒಪ್ಪಿಗೆ ಕೇಳ್ತಾರೆ. ಮನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕಾದ್ರೂ ನಿನ್ನನ್ನು ಕೇಳೇ ಕರ್ಕೊಂಡು ಬಂದರು ಅಂತ ಹೇಳ್ತಾ ಇದೆಯಾ ಅಲ್ವಾ? ಹೀಗಿರೋವಾಗ ನಮ್ಗೆ ಯಾರಿಗೂ ಹೇಳ್ದೆ ನಿಮ್ಮ ಭಾವ ಮಗುನ ಕರ್ಕೊಂಡು ಎಲ್ಲಿ ಹೊರಗಡೆ ಹೋಗೋದಕ್ಕಾಗುತ್ತೆ? ಅದು ಫೋನ್ನ ಮನೇಲೇ ಬಿಟ್ಟು. ಅರಸನ್ ಕೋಟೆ ದೊಡ್ಡ ಜಾಗ ಅಲ್ವಾ ಜನನಿ? ನಿಮ್ಮ ಭಾವಂಗೆ ಮಗು ಅಂದರೆ ತುಂಬ ಪ್ರೀತಿ. ಅಲ್ಲೇ ಎಲ್ಲೋ ಮಗುನ ಆಟಾಡಿಸ್ಕೊಂಡು ಈಗ ಅರಸನ್ ಕೋಟೆ ಕರ್ಕೊಂಡು ಹೋಗಿರ್ತಾರೆ. ಬಾ, ನಾನು ನಿನ್ನ ಜೊತೆ ಬರ್ತೀನಿ. ನೋಡು, ನಾವಲ್ಲಿ ಹೋಗೋಷ್ಟೊತ್ತಿಗೆ ನಿಮ್ಮ ಭಾವ ಮಗು ಜೊತೆ ಅಲ್ಲಿ ಬಂದಿರಲಿಲ್ಲ ಅಂದರೆ ಕೇಳು. ಒಂದ್ ವೇಳೆ ಅಲ್ಲಿಲ್ಲ ಅಂದರೆ